ತಿಮರೋಡಿ ಸಮೀರ್ ಬಳಿಕ ಇದೀಗ ಗಿರೀಶ್ ಮಟ್ಟಣ್ಣನವರವರಿಗೆ ಸಂಕಷ್ಟ ಎದುರಾದಂತೆ ಕಾಣ್ತಾ ಇದೆ. ಸೌಜನ್ಯ ಪರ ಹೋರಾಟ ಮಾಡ್ತಿದ್ದ ಮಟ್ಟಣ್ಣನವರ ವಿರುದ್ಧ ದೂರು ದಾಖಲಾದ ಬೆನ್ನಲ್ಲೇ ಭಾರೀ ಹೈಡ್ರಾಮಾ ಸೃಷ್ಟಿಯಾಗಿದೆ. ಕ್ರಮಕ್ಕೂ ಮುನ್ನವೇ ಡವ ನಾನೇ ಸರೆಂಡರ್ ಆಗ್ತೀನಿ. ಬೆಳ್ತಂಗಡಿ ಠಾಣೆ ಮುಂದೆ ಮಟ್ಟಣ್ಣನವರ್ ಹೈಡ್ರಾಮಾ. ಧರ್ಮಸ್ಥಳ ಕೇಸ್ ಬುರುಡೆ ಗ್ಯಾಂಗ್ಗೆ ಎರವಾಗುತ್ತಿದೆ. ಮಹೇಶ್ ತಿಮರೋಡಿ ಹಾಗೂ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಕ್ರಮವಾಗ್ತಿದ್ದಂತೆ ಗಿರೀಶ್ ಮಟ್ಟಣ್ಣನವರಿಗೂ ಡವ ಶುರುವಾದಂತೆ ಕಾಣ್ತಿದೆ. ತಿಮರೋಡಿ ಬಂಧನ ಬಳಿಕ ಮಟ್ಟಣ್ಣನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೇಸ್ ದಾಖಲಾದ ವಿಚಾರ ಗೊತ್ತಾಗ್ತಿದ್ದಂತೆ ಸಾಹೇಬ್ರು ಪೊಲೀಸ್ ಠಾಣೆಗೆ ಓಡೋಡಿ ಬಂದಿದ್ದು, ಬಂಧನ ಬೇಡ ನಾನೇ ಸರೆಂಡರ್ ಆಗುವೆ ಎಂದು ಹೈಡ್ರಾಮಾ ಮಾಡಿದ್ದಾರೆ. ನಿನ್ನೆ ಬ್ರಹ್ಮವರ ಪೊಲೀಸರು ತಿಮರೋಡಿ ಬಂಧನಕ್ಕೆ ಬಂದಿದ್ರು. ಆಗ ಪೊಲೀಸರ ಕರ್ತವ್ಯಕ್ಕೆ ಗಿರೀಶ್ ಮಟ್ಟಣ್ಣ ಅಡ್ಡಿಪಡಿಸಿದ್ದ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಬ್ರಹ್ಮವರ ಸಬ್ ಇನ್ಸ್ಪೆಕ್ಟರ್ ಬೆಳ್ತಂಗಡಿ ಠಾಣೆಯಲ್ಲಿ ದೂರು ನೀಡಿದ್ದಾರಂತೆ. ಅಲ್ಲ, ಮಾಡೋದಾದ್ರೆ ಮಾಡ್ಲಿ, ವೆದರ್ ಐ ಡೋಂಟ್ ನೋ ಅರೆಸ್ಟ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ. ಸೊ ಇಡೀ ಸಿಸ್ಟಮ್ ಅರ್ಥ ಮಾಡ್ಕೋಬೇಕು, ಇಡೀ ವ್ಯವಸ್ಥೆ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಬಂಧನ ಬೇಡ ನಾನೇ ಸರೆಂಡರ್ ಆಗ್ತೀನಿ. ಬಿಎಲ್ ಸಂತೋಷ್ ವಿರುದ್ಧ ಹೇಳಿಕೆ. ಈಗ RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದೀವಿ, ಒಳಿಕ್ ಹಾಕ್ಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು. ಆ ತರ ಎಲ್ಲ ಹಂಗೆಲ್ಲ ಮಾತಾಡಬಾರ್ದು. ಯಾರೇ ಆಗ್ಲಿ ಲೀಡರು, ಏನ್ ದಾಖಲೆ ಇದೆ ಅವನ ಹತ್ರ? ಪೊಲಿಟಿಕಲಿ ವಿ ಹ್ಯಾವ್ 100 ಡಿಫರೆನ್ಸಸ್. ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವನು ಯಾರೋ ಆತರ ಮಾತಾಡ್ತಾನೆ ಅಂತ ನಾವು ಖುಷಿ ಪಡೋದಲ್ಲ. ಇವತ್ತು ಅವ್ನು ಮಾತಾಡ್ತಾಳೆ, ನಾನು ನಮ್ಮ ಮಾತಾಡ್ತೇನೆ. ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ, ನಮಗೂ ಮಾತಾಡಿದ. ವಿಲ್ ನಾಟ್ ಅಲೋ ದಿಸ್. ಒತ್ತು ಒಳಗೆ ಹಾಕಲಾಗಿದೆ ಎಂದ ಡಿಕೆಶಿ. BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಪ್ರಕರಣ ರದ್ದು ಕೋರಿ ತಿಮರೋಡಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ತನ್ನ ಪತ್ನಿಗೆ 2 ನೋಟಿಸ್ ನೀಡಿದಾಗಲೂ ಎಫ್ಐಆರ್ ಪ್ರತಿ ಒದಗಿಸಿಲ್ಲ, ಬಂಧನಕ್ಕೆ ಮುನ್ನ ನಿಯಮ ಪಾಲಿಸಿಲ್ಲ ಎಂದು ಆರೋಪ ಮಾಡಿದ್ದಾರೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ತಿಮರೋಡಿ ಸಮೀರ್ ಬಳಿಕ ಇದೀಗ ಗಿರೀಶ್ ಮಟ್ಟಣ್ಣನವರವರಿಗೆ ಸಂಕಷ್ಟ ಎದುರಾದಂತೆ ಕಾಣ್ತಾ ಇದೆ. ಸೌಜನ್ಯ ಪರ ಹೋರಾಟ ಮಾಡ್ತಿದ್ದ ಮಟ್ಟಣ್ಣನವರ ವಿರುದ್ಧ ದೂರು ದಾಖಲಾದ ಬೆನ್ನಲ್ಲೇ ಭಾರೀ ಹೈಡ್ರಾಮಾ ಸೃಷ್ಟಿಯಾಗಿದೆ. ಕ್ರಮಕ್ಕೂ ಮುನ್ನವೇ ಡವ ನಾನೇ ಸರೆಂಡರ್ ಆಗ್ತೀನಿ. ಬೆಳ್ತಂಗಡಿ ಠಾಣೆ ಮುಂದೆ ಮಟ್ಟಣ್ಣನವರ್ ಹೈಡ್ರಾಮಾ. ಧರ್ಮಸ್ಥಳ ಕೇಸ್ ಬುರುಡೆ ಗ್ಯಾಂಗ್ಗೆ ಎರವಾಗುತ್ತಿದೆ. ಮಹೇಶ್ ತಿಮರೋಡಿ ಹಾಗೂ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಕ್ರಮವಾಗ್ತಿದ್ದಂತೆ ಗಿರೀಶ್ ಮಟ್ಟಣ್ಣನವರಿಗೂ ಡವ ಶುರುವಾದಂತೆ ಕಾಣ್ತಿದೆ. ತಿಮರೋಡಿ ಬಂಧನ ಬಳಿಕ ಮಟ್ಟಣ್ಣನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೇಸ್ ದಾಖಲಾದ ವಿಚಾರ ಗೊತ್ತಾಗ್ತಿದ್ದಂತೆ ಸಾಹೇಬ್ರು ಪೊಲೀಸ್ ಠಾಣೆಗೆ ಓಡೋಡಿ ಬಂದಿದ್ದು, ಬಂಧನ ಬೇಡ ನಾನೇ ಸರೆಂಡರ್ ಆಗುವೆ ಎಂದು ಹೈಡ್ರಾಮಾ ಮಾಡಿದ್ದಾರೆ. ನಿನ್ನೆ ಬ್ರಹ್ಮವರ ಪೊಲೀಸರು ತಿಮರೋಡಿ ಬಂಧನಕ್ಕೆ ಬಂದಿದ್ರು. ಆಗ ಪೊಲೀಸರ ಕರ್ತವ್ಯಕ್ಕೆ ಗಿರೀಶ್ ಮಟ್ಟಣ್ಣ ಅಡ್ಡಿಪಡಿಸಿದ್ದ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಬ್ರಹ್ಮವರ ಸಬ್ ಇನ್ಸ್ಪೆಕ್ಟರ್ ಬೆಳ್ತಂಗಡಿ ಠಾಣೆಯಲ್ಲಿ ದೂರು ನೀಡಿದ್ದಾರಂತೆ. ಅಲ್ಲ, ಮಾಡೋದಾದ್ರೆ ಮಾಡ್ಲಿ, ವೆದರ್ ಐ ಡೋಂಟ್ ನೋ ಅರೆಸ್ಟ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ. ಸೊ ಇಡೀ ಸಿಸ್ಟಮ್ ಅರ್ಥ ಮಾಡ್ಕೋಬೇಕು, ಇಡೀ ವ್ಯವಸ್ಥೆ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಬಂಧನ ಬೇಡ ನಾನೇ ಸರೆಂಡರ್ ಆಗ್ತೀನಿ. BL ಸಂತೋಷ್ ವಿರುದ್ಧ ಹೇಳಿಕೆ. ಈಗ RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದೀವಿ, ಒಳಿಕ್ ಹಾಕ್ಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು. ಆ ತರ ಎಲ್ಲ ಹಂಗೆಲ್ಲ ಮಾತಾಡಬಾರ್ದು. ಯಾರೇ ಆಗ್ಲಿ ಲೀಡರು, ಏನ್ ದಾಖಲೆ ಇದೆ ಅವನ ಹತ್ರ? ಪೊಲಿಟಿಕಲಿ ವಿ ಹ್ಯಾವ್ 100 ಡಿಫರೆನ್ಸಸ್. ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವನು ಯಾರೋ ಆತರ ಮಾತಾಡ್ತಾನೆ ಅಂತ ನಾವು ಖುಷಿ ಪಡೋದಲ್ಲ. ಇವತ್ತು ಅವ್ನು ಮಾತಾಡ್ತಾಳೆ, ನಾನು ನಮ್ಮ ಮಾತಾಡ್ತೇನೆ. ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ, ನಮಗೂ ಮಾತಾಡಿದ. ವಿಲ್ ನಾಟ್ ಅಲೋ ದಿಸ್. ಒತ್ತು ಒಳಗೆ ಹಾಕಲಾಗಿದೆ ಎಂದ ಡಿಕೆಶಿ. BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಪ್ರಕರಣ ರದ್ದು ಕೋರಿ ತಿಮರೋಡಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ತನ್ನ ಪತ್ನಿಗೆ 2 ನೋಟಿಸ್ ನೀಡಿದಾಗಲೂ ಎಫ್ಐಆರ್ ಪ್ರತಿ ಒದಗಿಸಿಲ್ಲ, ಬಂಧನಕ್ಕೆ ಮುನ್ನ ನಿಯಮ ಪಾಲಿಸಿಲ್ಲ ಎಂದು ಆರೋಪ ಮಾಡಿದ್ದಾರೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ತಿಮರೋಡಿ ಸಮೀರ್ ಬಳಿಕ ಇದೀಗ ಗಿರೀಶ್ ಮಟ್ಟಣ್ಣನವರವರಿಗೆ ಸಂಕಷ್ಟ ಎದುರಾದಂತೆ ಕಾಣ್ತಾ ಇದೆ. ಸೌಜನ್ಯ ಪರ ಹೋರಾಟ ಮಾಡ್ತಿದ್ದ ಮಟ್ಟಣ್ಣನವರ ವಿರುದ್ಧ ದೂರು ದಾಖಲಾದ ಬೆನ್ನಲ್ಲೇ
ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಕ್ರಮಕ್ಕೂ ಮುನ್ನವೇ ಡವ ನಾನೇ ಸರೆಂಡರ್ ಆಗ್ತೀನಿ. ಬೆಳ್ತಂಗಡಿ ಠಾಣೆ ಮುಂದೆ ಮಟ್ಟಣ್ಣನವರ್ ಹೈಡ್ರಾಮಾ. ಧರ್ಮಸ್ಥಳ ಕೇಸ್ ಬುರುಡೆ ಗ್ಯಾಂಗ್ಗೆ ಎರವಾಗುತ್ತಿದೆ. ಮಹೇಶ್ ತಿಮರೋಡಿ ಹಾಗೂ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಕ್ರಮವಾಗ್ತಿದ್ದಂತೆ ಗಿರೀಶ್ ಮಟ್ಟಣ್ಣನವರ್ಗೂ ಡವ ಶುರುವಾದಂತೆ ಕಾಣ್ತಿದೆ. ತಿಮರೋಡಿ ಬಂಧನ ಬಳಿಕ ಮಟ್ಟಣ್ಣನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೇಸ್ ದಾಖಲಾದ ವಿಚಾರ ಗೊತ್ತಾಗ್ತಿದ್ದಂತೆ ಸಾಹೇಬ್ರು ಪೊಲೀಸ್ ಠಾಣೆಗೆ ಓಡೋಡಿ ಬಂದಿದ್ದು, ಬಂಧನ ಬೇಡ, ನಾನೇ ಸರೆಂಡರ್ ಆಗುವೆ ಎಂದು ಹೈಡ್ರಾಮಾ ಮಾಡಿದ್ದಾರೆ. ನಿನ್ನೆ ಬ್ರಹ್ಮವರ ಪೊಲೀಸರು ತಿಮರೋಡಿ ಬಂಧನಕ್ಕೆ ಬಂದಿದ್ರು. ಆಗ ಪೊಲೀಸರ ಕರ್ತವ್ಯಕ್ಕೆ ಗಿರೀಶ್ ಮಟ್ಟಣ್ಣ ಅಡ್ಡಿಪಡಿಸಿದ್ದ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಬ್ರಹ್ಮವರ ಸಬ್ ಇನ್ಸ್ಪೆಕ್ಟರ್ ಬೆಳ್ತಂಗಡಿ ಠಾಣೆಯಲ್ಲಿ ದೂರು ನೀಡಿದ್ದಾರಂತೆ. ಅಲ್ಲ, ಮಾಡೋದಾದ್ರೆ ಮಾಡ್ಲಿ. ವೆದರ್ ಐ ಡೋಂಟ್ ನೋ ಅರೆಸ್ಟ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ. ಸೊ ಇಡೀ ಸಿಸ್ಟಮ್ ಅರ್ಥ ಮಾಡ್ಕೋಬೇಕು, ಇಡೀ ವ್ಯವಸ್ಥೆ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಬಂಧನ ಬೇಡ, ನಾನೇ ಸರೆಂಡರ್ ಆಗ್ತೀನಿ. BL ಸಂತೋಷ್ ವಿರುದ್ಧ ಹೇಳಿಕೆ. ಈಗ RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದೀವಿ, ಒಳಿಕ್ ಹಾಕ್ಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು. ಆ ತರ ಎಲ್ಲ ಹಂಗೆಲ್ಲ ಮಾತಾಡಬಾರ್ದು. ಯಾರೇ ಆಗ್ಲಿ ಲೀಡರು, ಏನ್ ದಾಖಲೆ ಇದೆ ಅವನ ಹತ್ರ? ಪೊಲಿಟಿಕಲಿ ವಿ ಹ್ಯಾವ್ 100 ಡಿಫರೆನ್ಸಸ್. ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವನು ಯಾರೋ ಆ ತರ ಮಾತಾಡ್ತಾನೆ ಅಂತ ನಾವು ಖುಷಿ ಪಡೋದಲ್ಲ. ಇವತ್ತು ಅವ್ನು ಮಾತಾಡ್ತಾನೆ, ನಾನು ನಮ್ಮ ಮಾತಾಡ್ತೇನೆ. ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ, ನಮಗೂ ಮಾತಾಡಿದ. ವಿಲ್ ನಾಟ್ ಅಲೋ ದಿಸ್. ಒತ್ತು ಒಳಗೆ ಹಾಕಲಾಗಿದೆ ಎಂದ ಡಿಕೆಶಿ. BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಪ್ರಕರಣ ರದ್ದು ಕೋರಿ ತಿಮರೋಡಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ತನ್ನ ಪತ್ನಿಗೆ 2 ನೋಟಿಸ್ ನೀಡಿದಾಗಲೂ ಎಫ್ಐಆರ್ ಪ್ರತಿ ಒದಗಿಸಿಲ್ಲ, ಬಂಧನಕ್ಕೆ ಮುನ್ನ ನಿಯಮ ಪಾಲಿಸಿಲ್ಲ ಎಂದು ಆರೋಪ ಮಾಡಿದ್ದಾರೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ತಿಮರೋಡಿ ಸಮೀರ್ ಬಳಿಕ ಇದೀಗ ಗಿರೀಶ್ ಮಟ್ಟಣ್ಣನವರವರಿಗೆ ಸಂಕಷ್ಟ ಎದುರಾದಂತೆ ಕಾಣ್ತಾ ಇದೆ. ಸೌಜನ್ಯ ಪರ ಹೋರಾಟ ಮಾಡ್ತಿದ್ದ ಮಟ್ಟಣ್ಣನವರ ವಿರುದ್ಧ ದೂರು ದಾಖಲಾದ ಬೆನ್ನಲ್ಲೇ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಕ್ರಮಕ್ಕೂ ಮುನ್ನವೇ ಡವ ನಾನೇ ಸರೆಂಡರ್ ಆಗ್ತೀನಿ. ಬೆಳ್ತಂಗಡಿ ಠಾಣೆ ಮುಂದೆ ಮಟ್ಟಣ್ಣನವರ್ ಹೈಡ್ರಾಮಾ. ಧರ್ಮಸ್ಥಳ ಕೇಸ್ ಬುರುಡೆ ಗ್ಯಾಂಗ್ಗೆ ಎರವಾಗುತ್ತಿದೆ. ಮಹೇಶ್ ತಿಮರೋಡಿ ಹಾಗೂ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಕ್ರಮವಾಗ್ತಿದ್ದಂತೆ ಗಿರೀಶ್ ಮಟ್ಟಣ್ಣನವರ್ಗೂ ಡವ ಶುರುವಾದಂತೆ ಕಾಣ್ತಿದೆ. ತಿಮರೋಡಿ ಬಂಧನ ಬಳಿಕ ಮಟ್ಟಣ್ಣನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೇಸ್ ದಾಖಲಾದ ವಿಚಾರ ಗೊತ್ತಾಗ್ತಿದ್ದಂತೆ ಸಾಹೇಬ್ರು ಪೊಲೀಸ್ ಠಾಣೆಗೆ ಓಡೋಡಿ ಬಂದಿದ್ದು, ಬಂಧನ ಬೇಡ, ನಾನೇ ಸರೆಂಡರ್ ಆಗುವೆ ಎಂದು ಹೈಡ್ರಾಮಾ ಮಾಡಿದ್ದಾರೆ. ನಿನ್ನೆ ಬ್ರಹ್ಮವರ ಪೊಲೀಸರು ತಿಮರೋಡಿ ಬಂಧನಕ್ಕೆ ಬಂದಿದ್ರು. ಆಗ ಪೊಲೀಸರ ಕರ್ತವ್ಯಕ್ಕೆ ಗಿರೀಶ್ ಮಟ್ಟಣ್ಣ ಅಡ್ಡಿಪಡಿಸಿದ್ದ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಬ್ರಹ್ಮವರ ಸಬ್ ಇನ್ಸ್ಪೆಕ್ಟರ್ ಬೆಳ್ತಂಗಡಿ ಠಾಣೆಯಲ್ಲಿ ದೂರು ನೀಡಿದ್ದಾರಂತೆ. ಅಲ್ಲ, ಮಾಡೋದಾದ್ರೆ ಮಾಡ್ಲಿ. ವೆದರ್ ಐ ಡೋಂಟ್ ನೋ ಅರೆಸ್ಟ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ. ಸೊ ಇಡೀ ಸಿಸ್ಟಮ್ ಅರ್ಥ ಮಾಡ್ಕೋಬೇಕು, ಇಡೀ ವ್ಯವಸ್ಥೆ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಬಂಧನ ಬೇಡ, ನಾನೇ ಸರೆಂಡರ್ ಆಗ್ತೀನಿ. BL ಸಂತೋಷ್ ವಿರುದ್ಧ ಹೇಳಿಕೆ. ಈಗ RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದೀವಿ, ಒಳಿಕ್ ಹಾಕ್ಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು. ಆ ತರ ಎಲ್ಲ ಹಂಗೆಲ್ಲ ಮಾತಾಡಬಾರ್ದು. ಯಾರೇ ಆಗ್ಲಿ ಲೀಡರು, ಏನ್ ದಾಖಲೆ ಇದೆ ಅವನ ಹತ್ರ? ಪೊಲಿಟಿಕಲಿ ವಿ ಹ್ಯಾವ್ 100 ಡಿಫರೆನ್ಸಸ್. ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವನು ಯಾರೋ ಆ ತರ ಮಾತಾಡ್ತಾನೆ ಅಂತ ನಾವು ಖುಷಿ ಪಡೋದಲ್ಲ. ಇವತ್ತು ಅವ್ನು ಮಾತಾಡ್ತಾನೆ, ನಾನು ನಮ್ಮ ಮಾತಾಡ್ತೇನೆ. ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ, ನಮಗೂ ಮಾತಾಡಿದ. ವಿಲ್ ನಾಟ್ ಅಲೋ ದಿಸ್. ಒತ್ತು ಒಳಗೆ ಹಾಕಲಾಗಿದೆ ಎಂದ ಡಿಕೆಶಿ. BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಪ್ರಕರಣ ರದ್ದು ಕೋರಿ ತಿಮರೋಡಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ತನ್ನ ಪತ್ನಿಗೆ 2 ನೋಟಿಸ್ ನೀಡಿದಾಗಲೂ ಎಫ್ಐಆರ್ ಪ್ರತಿ ಒದಗಿಸಿಲ್ಲ, ಬಂಧನಕ್ಕೆ ಮುನ್ನ ನಿಯಮ ಪಾಲಿಸಿಲ್ಲ ಎಂದು ಆರೋಪ ಮಾಡಿದ್ದಾರೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು.